ಸ್ವಾಗತಿಸುತ್ತಾ, ಮಕ್ಕಳೇ, ಇಂದು ನಾವು ಸಮಾಜ ವಿಜ್ಞಾನ ತರಗತಿಯಲ್ಲಿ 10ನೇ ತರಗತಿಯ ಭೂಗೋಳಶಾಸ್ತ್ರದ ಇನ್ನೊಂದು ಆಸಕ್ತಿದಾಯಕವಾದಂತಹ ಪಾಠವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಮಕ್ಕಳೇ, ಇಂದು ನಾವು ಭಾರತದ ಅರಣ್ಯ ಸಂಪತ್ತು ಎನ್ನುವ ಪಾಠದ ಕುರಿತು ಅಭ್ಯಸಿಸೋಣ. ಈ ಒಂದು ಅಧ್ಯಾಯದಲ್ಲಿ ನಾವು ಈ ಒಂದು ಕೆಳಕಂಡು ಅಂಶಗಳನ್ನು ತಿಳಿಯುತ್ತೇವೆ. ಮೊದಲನೇದಾಗಿ ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ, ಎರಡನೇದಾಗಿ ಅರಣ್ಯಗಳ ವಿಧಗಳು ಮತ್ತು ಹಂಚಿಕೆ, ಮೂರನೇದಾಗಿ ಅರಣ್ಯಗಳ ಸಂರಕ್ಷಣೆ, ನಾಲ್ಕನೇದಾಗಿ ವನ್ಯಜೀವಿ ಧಾಮಗಳು ಮತ್ತು ಭಾರತದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು, ಹಾಗೆಯೇ ಭಾರತದ ಜೈವಿಕ ಸಂರಕ್ಷಣಾ ವಲಯಗಳು. ಈ ವಿಷಯಗಳ ಕುರಿತು ಇಂದು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ. ಸಾಮಾನ್ಯವಾಗಿ ನಾವು ಅರಣ್ಯ ಅಥವಾ ಕಾಡು ಎಂದು ಕರೆಯುತ್ತೇವೆ. ಹಾಗಾದರೆ ಅರಣ್ಯ ಅಥವಾ ಕಾಡು ಎಂದರೆ ವೃಕ್ಷ ಅಥವಾ ಇತರೆ ಸಸ್ಯ ಸಂಕುಲಗಳಿಂದ ಆವರಿಸಿದ ವಿಶಾಲ ಭೂಭಾಗವನ್ನು ಅರಣ್ಯ ಎಂದು ಕರೆಯುತ್ತೇವೆ. ಅಂದರೆ ಮಕ್ಕಳೇ, ವೃಕ್ಷ ಅಥವಾ ಮರಗಳಿಂದ ಕೂಡಿರುವ ಅಥವಾ ಸಸ್ಯ ಸಂಕುಲಗಳಿಂದ ಕೂಡಿರುವ ಪ್ರದೇಶವನ್ನು ನಾವೇನಂತ ಹೇಳ್ತೀವಿ? ಕಾಡು ಅಂಥೇಳಿ ಕರಿತೀವಿ. ಹಾಗೆಯೇ ಇದು ಸಾಮಾನ್ಯವಾಗಿ ಬೆಲೆ ಬಾಳುವ ವೃಕ್ಷ ಅಥವಾ ಮರಗಳನ್ನು ಹೊಂದಿರುವಂಥದ್ದು ಅಂಥೇಳಿ ಹೇಳ್ಬೋದು. ಅರಣ್ಯಗಳು ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಬೆಳೆದಿರ್ತವೆ. ಜೊತೆಗೆ ಕೆಲವೊಂದಿಷ್ಟು ಅರಣ್ಯಗಳು ಮಾನವ ಪೋಷಿತ ನೆಡುತೋಪುಗಳು ಕೂಡ ಆಗಿರ್ಬೋದು. ಅಂದರೆ ನಿಸರ್ಗದತ್ತವಾಗಿ ಬೆಳೆದಿರ್ಬೋದು, ಇಲ್ಲಪ್ಪ ಅಂತ ಹೇಳಿದ್ರೆ ಮಾನವ ಮರಗಳನ್ನು ಸಸಿಗಳನ್ನು ನೆಟ್ಟು ಮರಗಳನ್ನು ಬೆಳೆಸಿದಂತಹ ಪ್ರದೇಶವಾಗಿರ್ಬೋದು. ಅವುಗಳನ್ನು ನಾವೇನಂತ ಹೇಳ್ತೀವಿ? ಅರಣ್ಯ ಅಂಥೇಳಿ ಕರಿತೀವಿ. ಅರಣ್ಯಗಳ ಪ್ರಾಮುಖ್ಯತೆ. ಅರಣ್ಯಗಳು ನಮಗೆ ಸಾಕಷ್ಟು ವಿಧಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅವಶ್ಯಕವಾಗಿದ್ದಾವೆ. ಅರಣ್ಯಗಳ ಪ್ರಯೋಜನ, ಅವುಗಳಿಂದ ಸಿಗುವಂಥ ಲಾಭ ತುಂಬ ಇದೆ. ಇಲ್ಲಿ ಮುಖ್ಯವಾಗಿ ಅರಣ್ಯಗಳಿಂದ ನಮಗೆ ಕೈಗಾರಿಕೆಗಳಿಗೆ ಬೇಕಾದಂತಹ ಕಚ್ಚಾ ಪದಾರ್ಥಗಳನ್ನು ನಾವು ಪಡಿತೀವಿ. ಕೈಗಾರಿಕೆಗಳಿಗೆ ಬೇಕಾದಂಥ ಮರದ ದಿನ್ನೆಗಳಾಗಿರ್ಬೋದು, ಮರದ ತೌಡಾಗಿರ್ಬೋದು, ಹೌದಾ? ಇದರಿಂದಾಗಿ ಏನಪ್ಪ ಅಂತ ಹೇಳಿದ್ರೆ ಅನೇಕ ಪೀಠೋಪಕರಣ ಕೈಗಾರಿಕೆಗಳು ಮತ್ತು ಕಾಗದ ಕೈಗಾರಿಕೆಗಳು ತಮ್ಮ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಇಲ್ಲಿ ಈ ಅರಣ್ಯಗಳನ್ನು ಅವಲಂಬಿಸಿರ್ತವೆ. ಇನ್ನು ಜಾನುವಾರುಗಳಿಗೆ ಮೇವನ್ನು ಒದಗಿಸುತ್ತವೆ. ನೋಡಿ, ಅರಣ್ಯಗಳಿಂದ ನಮಗೆ ನಾವು ಸಾಕಿರುವಂತಹ ಪ್ರಾಣಿಗಳಿಗೆ ಏನಪ್ಪ ಅಂತ ಹೇಳಿದ್ರೆ ಮೇವನ್ನು ಒದಗಿಸ್ತವೆ. ಸಾಮಾನ್ಯವಾಗಿ ಎಮ್ಮೆ ಆಗಿರ್ಬೋದು, ಹಸು ಆಗಿರ್ಬೋದು. ಇಂಥ ಪ್ರಾಣಿಗಳಿಗೆ ಮೇವನ್ನು, ಜಾನುವಾರುಗಳಿಗೆ ಮೇವನ್ನು ಒದಗಿಸುತ್ತವೆ. ಮೂರನೇದಾಗಿ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ. ನೋಡಿ, ಅನೇಕ ಜನರಿಗೆ ಏನಪ್ಪ ಅಂತ ಹೇಳಿದ್ರೆ ಅರಣ್ಯಗಳಿಂದ ಉದ್ಯೋಗಾವಕಾಶಗಳು ಸಿಗ್ತವೆ. ಮರಗಳನ್ನು ಕಡಿಯೋರಾಗಿರ್ಬೋದು, ಹೌದಾ? ಮರಗಳನ್ನು ಕಡಿಯೋದಾಗಿರ್ಬೋದು, ಅಥವಾ ಅವುಗಳನ್ನು ಸಾಗಿಸುವಂಥ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಕೈಗಾರಿಕೆಗಳಲ್ಲಿ ಅವುಗಳಿಂದ ಸಿಗುವಂಥ ವ್ಯವಸ್ಥೆ ಆಗಿರ್ಬೋದು. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಅನೇಕ ಔಷಧೀಯ ಸಸ್ಯಗಳು ಇರ್ತವೆ. ಅಂಥ ಔಷಧೀಯ ಸಸ್ಯಗಳಿಂದ ಅವುಗಳನ್ನು ಪಡೆದು ಅವುಗಳನ್ನು ಔಷಧಿಗಳನ್ನಾಗಿ ಮಾಡಿ ಮಾರೋದಾಗಿರ್ಬೋದು. ಇಂತಹ ಅನೇಕ ಉದ್ಯೋಗಗಳು ನಮಗೆ ಅರಣ್ಯಗಳಿಂದ ಸಿಗುತ್ತವೆ. ಅದರ ಜೊತೆಗೆ ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಿಸುತ್ತವೆ. ಅಂದರೆ ನಮ್ಮ ಇಡೀ ವ್ಯವಸ್ಥೆಯನ್ನು, ವಾತಾವರಣದ ವ್ಯವಸ್ಥೆಯನ್ನು ಏನಪ್ಪ ಅಂತ ಹೇಳಿದ್ರೆ ಇವು ಸಂರಕ್ಷಣೆ ಮಾಡ್ತವೆ. ಅದರ ಜೊತೆಗೆ ಪ್ರವಾಹ ಮತ್ತು ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ. ನೋಡಿ, ಅರಣ್ಯಗಳು ಪ್ರವಾಹ ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅಂದರೆ ಮರದ ಬೇರುಗಳು ಏನಪ್ಪ ಅಂತ ಹೇಳಿದ್ರೆ ಮಣ್ಣು ಸವೆತಕ್ಕೆ ಒಳಗಾಗದಂತೆ ಏನು ಅಂತ ಹೇಳಿದ್ರೆ ಕಾಪಾಡ್ತವೆ.
ಹಾಗೆ ಮರುಭೂಮೀಕರಣವನ್ನು ತಡೀತವೆ. ಅಂದರೆ ಸಾಮಾನ್ಯವಾಗಿ ಮರುಭೂಮೀಕರಣ ಅಂದರೆ ಅದು ಫಲವತ್ತತೆಯನ್ನು ಕಳೆದುಕೊಂಡಂಥ ಮಣ್ಣಾಗಿರ್ಬೋದು, ಅಥವಾ ಅಲ್ಲಿ ಯಾವುದೇ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅರಣ್ಯಗಳು ಇದ್ದಾವೆ ಅಂತೇಳಿದರೆ ಅಲ್ಲಿ ಮಳೆಯೂ ಆಗುತ್ತೆ. ಮಳೆಯ ಜೊತೆಗೆ ಏನಪ್ಪ ಅಂತೇಳಿದರೆ ಆ ಭೂಮಿಯನ್ನು ಫಲವತ್ತಾಗಿ ಇಡ್ತವೆ. ಆದ್ದರಿಂದ ಅರಣ್ಯಗಳು ಮರುಭೂಮೀಕರಣವನ್ನು ತಡೀತವೆ. ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸುತ್ತವೆ ಹಾಗೂ ನಮ್ಮ ಇಡೀ ಪರ್ಯಾವರಣವನ್ನು ಅಥವಾ ನಮ್ಮ ಪರಿಸರವನ್ನು ಏನಪ್ಪ ಅಂತೇಳಿದರೆ ಸಮತೋಲನವನ್ನು ಕಾಯ್ದಿಡ್ತವೆ. ಅಂದರೆ ಅರಣ್ಯಗಳಿಂದ ಬರುವಂತಹ ಆಮ್ಲಜನಕ ಆಗಿರ್ಬೋದು, ಅದರ ಜೊತೆಗೆ ಏನಪ್ಪ ಅಂತೇಳಿದರೆ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಏನು ಅಂತೇಳಿದರೆ ಆವಾಸ ಸ್ಥಾನ ಆಗಿರೋದ್ರಿಂದ ಇಲ್ಲಿ ನಮ್ಮ ಇಡೀ ಪರಿಸರ ವ್ಯವಸ್ಥೆಯನ್ನು ಸಮತೋಲನದಲ್ಲಿಡುವಂತಹ ಒಂದು ಕಾರ್ಯವನ್ನು ಅರಣ್ಯಗಳು ಮಾಡ್ತವೆ. ಆದ್ದರಿಂದ ಇಷ್ಟೆಲ್ಲ ಪ್ರಯೋಜನಗಳು ನಮಗೇನಪ್ಪ ಅಂತೇಳಿದರೆ ಎಲ್ಲಿಂದ ಸಿಗ್ತದೆ ಅಂತೇಳಿದರೆ ಅರಣ್ಯಗಳಿಂದ ಸಿಗ್ತದೆ. ಆದ್ದರಿಂದ ಅರಣ್ಯಗಳು ನಮ್ಮ ಇಡೀ ವ್ಯವಸ್ಥೆಗೆ ಏನು ಅಂತೇಳಿದರೆ ಅವಶ್ಯಕವಾಗಿದ್ದಾವೆ ಅಂಥೇಳಿ ನಾವಿಲ್ಲಿ ನೋಡ್ತೀವಿ. ಇನ್ನು ಭಾರತದಲ್ಲಿ ಕಂಡುಬರುವಂತಹ ಅರಣ್ಯಗಳ ವಿಧಗಳು. ನಮ್ಮ ಭಾರತ ಅನೇಕ ವೈವಿಧ್ಯತೆಗಳನ್ನು ಹೊಂದಿದೆ. ಆದ್ದರಿಂದ ಈ ವೈವಿಧ್ಯತೆಯಿಂದಾಗಿ ಅರಣ್ಯದಲ್ಲೂ ಕೂಡ ಏನಪ್ಪ ಅಂತ ಹೇಳಿದರೆ ವೈವಿಧ್ಯತೆಯನ್ನು ನಾವು ನೋಡ್ತೀವಿ. ಸೊ ಯಾಕೆ ಭಾರತದಲ್ಲಿ ಒಂದೇ ರೀತಿಯ ಅರಣ್ಯ ಇಲ್ಲ ಅಥವಾ ಬೇರೆ ಬೇರೆ ವಿಧದ ಅರಣ್ಯಗಳು ಯಾಕೆ ಕಂಡು ಬರ್ತವೆ ಅನ್ನೋದನ್ನು ನಾವು ನೋಡುವಾಗ ಇಲ್ಲಿ ಮುಖ್ಯವಾಗಿ ಭಾರತದ ಅರಣ್ಯದ ವಿಧಗಳನ್ನು ನಿರ್ಧರಿಸುವಂಥ ಅಂಶಗಳಲ್ಲಿ ಭಾರತದ ವಾಯುಗುಣ ನೋಡಿ. ಭಾರತದಲ್ಲಿರುವಂತಹ ವಾಯುಗುಣ ಏನಾಗಿದೆ ಅಂತೇಳಿದರೆ ಪ್ರದೇಶದಿಂದ ಪ್ರದೇಶಕ್ಕೆ ಏನಾಗಿದೆ ಅಂತೇಳಿದರೆ ಬದಲಾವಣೆಯಾಗಿದೆ. ಈಗ ಹಿಮಾಲಯ ಪರ್ವತದಲ್ಲಿರುವಂಥ ವಾಯುಗುಣ ಮರುಭೂಮಿಯಲ್ಲಿಲ್ಲ, ಮರುಭೂಮಿಯಲ್ಲಿರುವಂಥ ವಾಯುಗುಣ ಕರಾವಳಿ ಪ್ರದೇಶದಲ್ಲಿಲ್ಲ, ಮತ್ತು ಕರಾವಳಿ ಪ್ರದೇಶದಲ್ಲಿರುವಂಥ ವಾಯುಗುಣ ಮಲೆನಾಡು ಪ್ರದೇಶಗಳಲ್ಲಿ ಕಂಡುಬರೋದಿಲ್ಲ. ಸೊ ಇದರಿಂದಾಗಿ ಏನಾಗುತ್ತೆ ಅಂತೇಳಿದರೆ ವಾಯುಗುಣಕ್ಕೆ ತಕ್ಕಂತೆ ಮರಗಳು ಕೂಡ ಅಥವಾ ಅರಣ್ಯವೂ ಕೂಡ ಏನಾಗುತ್ತೆ ಅಂತೇಳಿದರೆ ಬದಲಾವಣೆ ಆಗ್ತಾ ಹೋಗ್ತದೆ. ನಂತರ ಮಣ್ಣು ನೋಡಿ. ಅರಣ್ಯ ನಿರ್ಧರಿಸುವಂತಹ ಇನ್ನೊಂದು ಪ್ರಮುಖ ಅಂಶ ಯಾವುದು ಅಂತೇಳಿದರೆ ಮಣ್ಣು. ಅಂದರೆ ಮಣ್ಣು ಎಷ್ಟು ಫಲವತ್ತಾಗಿರುತ್ತೋ ಅಷ್ಟು ಏನಪ್ಪ ಅಂತ ಹೇಳಿದರೆ ಒಳ್ಳೆ ಮರಗಳನ್ನು ಅಥವಾ ಉತ್ತಮವಾದಂಥ ಕಾಡನ್ನು ನಾವು ನೋಡ್ತೀವಿ. ಮಣ್ಣು ಫಲವತ್ತಾಗಿಲ್ಲ ಅಂತೇಳಿದರೆ ಅಲ್ಲಿ ಮರಗಳು ಬೆಳೆಯೋದಿಲ್ಲ. ನೀವು ನೋಡಿ, ಮರುಭೂಮಿಯಲ್ಲಿ ನಾವು ಹುಡುಕಿದ್ರೂ ಕೂಡ ಒಂದು ಮರ ಅಲ್ಲಿ ನಮಗೆ ಸಿಗೋದಿಲ್ಲ. ಆದರೆ ಅದೇ ನಾವು ಮಲೆನಾಡು ಪ್ರದೇಶಗಳಿಗೆ ಕಡೆಗೆ ಹೋದಾಗ ಅಥವಾ ಪರ್ವತ ಪ್ರದೇಶಗಳ ಕಡೆಗೆ ಹೋದಾಗ ಅಲ್ಲೇನಪ್ಪ ಅಂತ ಹೇಳಿದರೆ ಅನೇಕ ಮರಗಳನ್ನು ಅಥವಾ ಕಾಡನ್ನು ನಾವು ನೋಡ್ಬೋದು. ಜೊತೆಗೆ ಮೇಲ್ಮೈ ಲಕ್ಷಣಗಳು ಕೂಡ ಏನಪ್ಪ ಅಂತ ಹೇಳಿದರೆ ನಮ್ಮ ಅರಣ್ಯದ ವಿಧವನ್ನು ನಿರ್ಧರಿಸುವಂಥ ಅಂಶ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ನೋಡಿ, ಹಿಮಾಲಯ ಪರ್ವತ, ಕರಾವಳಿ ಪ್ರದೇಶ, ಮರುಭೂಮಿ, ಪರ್ಯಾಯ ಪ್ರಸ್ಥಭೂಮಿ ಆಗಿರ್ಬೋದು. ಸೊ ಇವನ್ನೆಲ್ಲ ನೋಡಿದಾಗ ಆಯಾ ಮೇಲ್ಮೈ ಲಕ್ಷಣಕ್ಕೆ ತಕ್ಕಂತೆ ಅಲ್ಲಿನ ಮರಗಳು ಏನಾಗ್ತವೆ ಅಂತ ಹೇಳಿದರೆ ಬೆಳೀತವೆ. ಇನ್ನು ಮುಖ್ಯವಾಗಿ ಭಾರತದ ಅರಣ್ಯಗಳನ್ನು ನಾವು 6 ವಿಧಗಳಾಗಿ ವಿಂಗಡಿಸುತ್ತೇವೆ. ಹಾಗಾದರೆ ಯಾವ 6 ವಿಧಗಳು ಅಂತ ಬಂದಾಗ ಇಲ್ಲಿ ಮುಖ್ಯವಾಗಿ ಮೊದಲನೇ ಒಂದು ವಿಧ ಯಾವುದಪ್ಪ ಅಂತ ಹೇಳಿದರೆ ದಟ್ಟವಾದ ಕಾಡುಗಳಿಂದ ಕೂಡಿರುವಂತಹ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಎರಡನೇದಾಗಿ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಮೂರನೇದು ಕುರುಚಲು ಸಸ್ಯ ಮತ್ತು ಸಸ್ಯ ಹುಲ್ಲುಗಾವಲು ಪ್ರದೇಶ. ಹಾಗೂ 4ನೇದಾಗಿ ಮರುಭೂಮಿ ಸಸ್ಯವರ್ಗ. 5ನೇದಾಗಿ ಪರ್ವತದ ಕಾಡುಗಳು. ಮತ್ತು 6ನೇದು ಯಾವುದಪ್ಪ ಅಂತೇಳಿದರೆ ಮ್ಯಾಂಗ್ರೋವ್ ಕಾಡುಗಳು. ಸೊ 6 ವಿಧದ ಕಾಡುಗಳನ್ನು ನಾವು ಭಾರತದಲ್ಲಿ ಮುಖ್ಯವಾಗಿ ನೋಡ್ತೀವಿ. ಅದರಲ್ಲಿ ಮೊದಲನೇ ಒಂದು ವಿಧ ಯಾವುದಪ್ಪ ಅಂತೇಳಿದರೆ ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಈ ವಿಧದ ಅರಣ್ಯಗಳು ಸಾಮಾನ್ಯವಾಗಿ 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ವಾರ್ಷಿಕ ಮಳೆಯಾಗುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಅಂದರೆ ಸಾಮಾನ್ಯವಾಗಿ ಭಾರತದಲ್ಲಿ ಹೆಚ್ಚು ಮಳೆ ಅಂದರೆ 250 ಸೆಂಟಿಮೀಟರ್ಗಿಂತ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳುತ್ತಲ್ಲ ಅಲ್ಲಿ ಏನಪ್ಪ ಅಂತ ಹೇಳಿದರೆ ಇಂತಹ ಕಾಡುಗಳನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಈ ಕಾಡುಗಳು ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಕಂಡುಬರ್ತವೆ. ನಮ್ಮ ಭಾರತದ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದರೆ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಅಸ್ಸಾಂ, ನಾಗಾಲ್ಯಾಂಡ್,
ಮಣಿಪುರ್, ಮೇಘಾಲಯ ಮತ್ತು ತ್ರಿಪುರಾ ಹಾಗೂ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರ್ತವೆ. ಸೊ ಇಲ್ಲಿ ನೀವು ನೋಡ್ಬೋದು, ಗಮನಿಸ್ಬೋದು ಮಕ್ಕಳೇ, ಗಮನಿಸ್ಬೋದು ಕೇಸರಿ ಕಲರಲ್ಲಿ ಬ್ಲಿಂಕ್ ಆಗ್ತಾ ಇರುವಂತಹ ಪಾರ್ಟಲ್ಲಿ ಅಥವಾ ಭಾಗದಲ್ಲಿ ನಾವು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವು ನೋಡ್ತೀವಿ. ನೋಡಿ ಇಲ್ಲಿರುವಂತಹ ನೋಡಿ ಇಲ್ಲಿ ಭಾರತ ನಕಾಶೆಯಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಈ ಭಾಗದಲ್ಲಿ ನಾವು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನೋಡ್ತೀವಿ. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದರೆ ಈ ಒಂದು ಭಾಗದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಬಂದಾಗ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಸಾಮಾನ್ಯವಾಗಿ ಈ ಕಾಡುಗಳು ಏನಾಗಿರ್ತವೆ, ಇವುಗಳ ಲಕ್ಷಣ ನಾವು ನೋಡ್ತಾ ಬಂದಾಗ ಈ ಕಾಡುಗಳು ಹೆಚ್ಚು ಮಳೆಯನ್ನು ಪಡೆಯೋದ್ರಿಂದ ಹೆಚ್ಚು ದಟ್ಟವಾಗಿ ಬೆಳೆದಿರ್ತವೆ. ಅದ್ರ ಜೊತೆಗೆ ಇಲ್ಲಿ ಮರಗಳು ಏನಪ್ಪ ಅಂತ ಹೇಳಿದ್ರೆ ಎತ್ತರಕ್ಕೆ ಬೆಳೆದಿರ್ತವೆ. ಸಾಮಾನ್ಯವಾಗಿ ಎಲ್ಲ ಕಾಡುಗಳಿಗೆ ಹೋಲಿಸಿದಾಗ ಎತ್ತರದ ಮರಗಳನ್ನು ನಾವಿಲ್ಲಿ ಏನು ಅಂತ ಹೇಳಿದ್ರೆ ನೋಡ್ತೀವಿ. ಅಂದರೆ ದಟ್ಟವಾಗಿರ್ತವೆ, ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಮರಗಳು ಏನಾಗಿರ್ತವೆ ಹೇಳ್ರಿ, ಎತ್ತರಕ್ಕೆ ಬೆಳಿತವೆ. ಇನ್ನು ಈ ಮರಗಳು ಅಂದರೆ ಇಲ್ಲಿರುವಂಥ ಮರಗಳು ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಅವಧಿಯಲ್ಲಿ ಏನು ಮಾಡೋದಿಲ್ಲ, ಎಲೆಗಳನ್ನು ಉದುರಿಸೋದಿಲ್ಲ. ಯಾವಾಗಲೂ ಕೂಡ ಏನಾಗಿರ್ತವೆ, ವರ್ಷದ 12 ತಿಂಗಳು ಅಥವಾ ವರ್ಷ ತುಂಬೆಲ್ಲ ಏನಾಗಿರ್ತವೆ ಅಂತ ಹೇಳಿದ್ರೆ ಹಸಿರಾಗಿರ್ತವೆ. ಆದ್ದರಿಂದ ಈ ಮರಗಳನ್ನು ಅಥವಾ ಈ ಕಾಡುಗಳನ್ನು ಏನಂತ ಕರಿತೀವಿ ನಾವು, ನಿತ್ಯ ಹರಿದ್ವರ್ಣ ಕಾಡುಗಳು ಅಂಥೇಳಿ ಕರಿತೀವಿ. ಈ ಕಾಡುಗಳಲ್ಲಿ ಬೆಳೆಯುವಂತಹ ಮುಖ್ಯವಾದಂತಹ ಮರಗಳು ಯಾವುದಪ್ಪ ಅಂತ ಹೇಳಿದರೆ ತೇಗ, ಬೀಟೆ, ಎಬೋನಿ, ಮಹೋಗನಿ, ಗುರ್ಜಾನ್ ಮತ್ತು ಚಂಪಾ. ಸೊ ಇವು ಮುಖ್ಯವಾದಂತಹ ಮರಗಳು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರ್ತವೆ. ಇನ್ನು ಎರಡನೇ ವಿಧ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ನೋಡಿ, ಭಾರತದಲ್ಲಿ ಕಂಡುಬರುವಂತಹ ಇನ್ನೊಂದು ಮುಖ್ಯವಾದಂತಹ ಅರಣ್ಯದ ವಿಧ ಯಾವುದಪ್ಪ ಅಂತ ಹೇಳಿದರೆ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಈ ಕಾಡುಗಳು ಸಾಮಾನ್ಯವಾಗಿ 100ರಿಂದ 200 ಸೆಂಟಿಮೀಟರ್ ಮಳೆ ಪಡೆಯುವ ಭಾಗಗಳಲ್ಲಿ ಕಂಡುಬರ್ತವೆ. ಇವುಗಳನ್ನು ನಾವು ಸಾಮಾನ್ಯವಾಗಿ ಪರ್ಣಪಾತಿ ಕಾಡುಗಳು ಅಂತ ಕೂಡ ಅವುಗಳನ್ನು ನಾವು ಕರಿತೀವಿ. ಈ ಕಾಡುಗಳಲ್ಲಿ ಮುಖ್ಯವಾಗಿ ದೇಶದ ಅತಿ ಹೆಚ್ಚು ಭಾಗದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇಂತಹ ಕಾಡುಗಳನ್ನು ನಾವು ನೋಡ್ತೀವಿ. ಯಾಕಂತ ಹೇಳಿದರೆ ಇವುಗಳನ್ನು ಸಾಮಾನ್ಯವಾಗಿ ಮಾನ್ಸೂನ್ ಕಾಡುಗಳು ಅಂತ ಕೂಡ ಕರಿತೀವಿ. ಈ ಕಾಡುಗಳನ್ನು ಏನಂತ ಹೇಳ್ತೀವಿ ನಾವು, ಮಾನ್ಸೂನ್ ಕಾಡುಗಳು. ಇವು ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿದರೆ ಮುಖ್ಯವಾಗಿ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಛೋಟಾನಾಗ್ಪುರ ಪ್ರಸ್ಥಭೂಮಿಯಾಗಿರ್ಬೋದು ಅಥವಾ ಹಿಮಾಲಯದ ಪಾದ ಬೆಟ್ಟಗಳು ಆಗಿರ್ಬೋದು, ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಭಾಗಗಳಲ್ಲಿ ನಾವು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳನ್ನು ನಾವು ನೋಡ್ತೀವಿ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಕಾಡು ಅಥವಾ ಅತಿ ಹೆಚ್ಚು ವಿಸ್ತಾರವಾಗಿರುವಂತಹ ಕಾಡು ಯಾವುದಪ್ಪ ಅಂತ ಹೇಳಿದರೆ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ನಿಮಗೆ ನಕಾಶೆಯಲ್ಲಿ ಬ್ಲಿಂಕ್ ಆಗ್ತಾ ಇರುವಂತಹ ಪ್ರದೇಶ ನಿಮಗೆ ಗೊತ್ತಾಗ್ತಾ ಇರ್ಬೋದು ಮಕ್ಕಳೇ. ಸೊ ಅಲ್ಲೇನಪ್ಪ ಅಂತ ಹೇಳಿದರೆ ಅಂದರೆ ಅತಿ ಹೆಚ್ಚು ಭಾಗದಲ್ಲಿ ನಾವು ಈ ಕಾಡನ್ನು ನಾವು ನೋಡ್ತೀವಿ. ಇನ್ನು ಈ ಕಾಡುಗಳಲ್ಲಿ ಮುಖ್ಯವಾಗಿ ಸಾಮಾನ್ಯವಾಗಿ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ವಸಂತ ಋತು ಅಥವಾ ಬೇಸಿಗೆಯ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಉದುರಿಸ್ತವೆ. ಅಂದರೆ ಸಾಮಾನ್ಯವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ತಮ್ಮ ಎಲೆಗಳನ್ನು ಏನಪ್ಪ ಅಂತ ಹೇಳಿದರೆ ಉದುರಿಸ್ತವೆ. ಆದ್ದರಿಂದ ಇವುಗಳನ್ನು ಮಾನ್ಸೂನ್ ಕಾಡು ಅಂತ ಕೂಡ ಅವುಗಳನ್ನು ನಾವು ಕರಿತೀವಿ. ಇಲ್ಲಿ ಮುಖ್ಯವಾಗಿ ಬೆಳೆಯುವಂಥ ಬೆಳೆಗಳು ತೇಗ, ಸಾಲ, ಶ್ರೀಗಂಧ, ಕೆಂದಾಳೆ, ತಪಸಿ ಮರ, ಮತ್ತಿ, ದೊಡ್ಡಬಾಗೆ, ಮಾವು, ಬೇವು ಹಾಗೂ ಹುಣಸೆ ಮರಗಳನ್ನು ನಾವಿಲ್ಲಿ ಕಾಣಬಹುದು. ಇನ್ನು ಮೂರನೇ ಒಂದು ವಿಧ ಯಾವುದಪ್ಪ ಅಂತ ಹೇಳಿದ್ರೆ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು. ನೋಡಿ, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು.
ಅಂದರೆ ಇಲ್ಲಿರುವಂತಹ ಮರಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಮರಗಳು ಪೊದೆಗಳು ಇರ್ತವೆ, ಜೊತೆಗೆ ಹುಲ್ಲುಗಾವಲು ಇರ್ತದೆ. ಸೊ ಇಂತಹ ಅರಣ್ಯ ಸಾಮಾನ್ಯವಾಗಿ 60ರಿಂದ 100 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇಲ್ಲಿ ಮುಖ್ಯವಾಗಿ ಕುಬ್ಜವಾದಂಥ ಹುಲ್ಲು, ಒರಟಾದ ಹುಲ್ಲು, ಮುಳ್ಳಿನ ಮರಗಿಡಗಳನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಈ ಒಂದು ಕಾಡುಗಳು ಸಾಮಾನ್ಯವಾಗಿ ಕಚ್ ಮತ್ತು ಥಾರ್ ಮರುಭೂಮಿ ಪ್ರದೇಶಗಳ ಅಂಚಿನ ಭಾಗಗಳಲ್ಲಿ, ಅಂದರೆ ಕಚ್ ಮತ್ತು ಥಾರ್ ಮರುಭೂಮಿ ಪ್ರದೇಶದ ಅಂಚಿನ ಭಾಗ, ಅಂದರೆ ಅದರ ಇಕ್ಕೆಲಗಳಲ್ಲಿ ಏನು ಅಂತ ಹೇಳಿದರೆ ನಾವು ಇಂಥ ಕಾಡುಗಳನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ನಿಮಗೆ ಕಾಣ್ತಾ ಇದೆ ಮಕ್ಕಳೇ. ಸೊ ಎಲ್ಲಿ ಈ ಒಂದು ಸಸ್ಯವರ್ಗ ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸಾಮಾನ್ಯವಾಗಿ ಮಳೆ ನೆರಳಿನ ಪ್ರದೇಶದಲ್ಲಿ, ಎಲ್ಲಿ ಮಳೆ ನೆರಳಿನ ಪ್ರದೇಶದಲ್ಲಿ ಇಂತಹ ಕಾಡುಗಳನ್ನು ನಾವು ಗಮನಿಸ್ತೀವಿ. ಇನ್ನು ಮುಖ್ಯವಾಗಿ ರಾಜಸ್ಥಾನದ ಪೂರ್ವ ಭಾಗ, ಪಂಜಾಬ್, ಪಶ್ಚಿಮ ಘಟ್ಟಗಳ ಕೆಲ ಭಾಗಗಳಲ್ಲಿ ಮತ್ತು ಕಾರ್ಡಮಾಮ್ ಬೆಟ್ಟಗಳಲ್ಲೂ ಕೂಡ ಇಂತಹ ಕಾಡುಗಳನ್ನು ನಾವು ನೋಡ್ಬೋದು. ಇನ್ನು 4ನೇ ಒಂದು ಸಸ್ಯವರ್ಗ ಯಾವುದಪ್ಪ ಅಂತ ಹೇಳಿದ್ರೆ ಮರುಭೂಮಿ ಸಸ್ಯವರ್ಗ. ಸಾಮಾನ್ಯವಾಗಿ 10ರಿಂದ 50 ಸೆಂಟಿಮೀಟರ್ ಮಳೆಯಾಗುವ ಪ್ರದೇಶಗಳಲ್ಲಿ, ಅಂದರೆ ಮರುಭೂಮಿಯಲ್ಲಿ ಕಂಡುಬರುವ ಸಸ್ಯವರ್ಗವನ್ನೇ ನಾವು ಏನಂತ ಹೇಳ್ತೀವಿ, ಮರುಭೂಮಿ ಸಸ್ಯವರ್ಗ ಅಂಥೇಳಿ ಕರಿತೀವಿ. ಇನ್ನು ಭಾರತದಲ್ಲಿ ಮರುಭೂಮಿ ಎಲ್ಲಿದೆ ಅಂತ ಹೇಳಿದ್ರೆ ರಾಜಸ್ಥಾನ, ಹರಿಯಾಣ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ನಾವು ಮರುಭೂಮಿಯನ್ನು ನೋಡ್ತೀವಿ. ಸೊ ಈ ಪ್ರದೇಶದಲ್ಲಿ ಬರುವಂಥ ಮರುಭೂಮಿಯನ್ನು ನಾವು ಥಾರ್ ಮರುಭೂಮಿ ಅಂಥೇಳಿ ಕರಿತೀವಿ. ಸೊ ಈ ಥಾರ್ ಮರುಭೂಮಿಯಲ್ಲಿ ಬೆಳೆಯುವಂತಹ ಸಸ್ಯಗಳ ಲಕ್ಷಣ ಏನಪ್ಪ ಅಂಥೇಳಿದರೆ ಮುಖ್ಯವಾಗಿ ಈ ಮರಗಳು ಏನಾಗಿರ್ತವೆ ಅಂಥೇಳಿದರೆ ಸಣ್ಣ ಸಣ್ಣ ಪೊದೆಗಳು, ಮುಳ್ಳು ಗಂಟಿಗಳಿಂದ ಕೂಡಿರ್ತವೆ. ಇಲ್ಲಿ ಮ್ಯಾಪಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಮಕ್ಕಳೇ, ಥಾರ್ ಮರುಭೂಮಿ ಎಲ್ಲಿದೆ ಅನ್ನೋದನ್ನು ನಾವು ಸಾಮಾನ್ಯವಾಗಿ ರಾಜಸ್ಥಾನ, ಗುಜರಾತ್ನ ಕೆಲವು ಭಾಗ, ಹರಿಯಾಣ ಮತ್ತು ಪಂಜಾಬ್ನ ಕೆಲವು ಭಾಗಗಳಲ್ಲಿ ನಾವು ಇದನ್ನು ಗುರುತಿಸ್ತೀವಿ. ಇನ್ನು ಮುಖ್ಯವಾಗಿ ಈ ಮರುಭೂಮಿ ಸಸ್ಯವರ್ಗ ಸಾಮಾನ್ಯವಾಗಿ ಮುಳ್ಳುಗಳಿಂದ ಕೂಡಿರುವಂಥದ್ದು. ಹಾಗೆಯೇ ಈ ಮರುಭೂಮಿಯಲ್ಲಿ ಬೆಳೆಯುವಂಥ ಕೆಲವೊಂದಿಷ್ಟು ಮರಗಳು ಯಾವುದಪ್ಪ ಅಂತ ಹೇಳಿದ್ರೆ ಕಗ್ಗಲಿ, ಗೊಬ್ಬಳಿ, ಕಳಿ ಮರ, ಖರ್ಜೂರದ ಮರಗಳು ಮತ್ತು ತಾಳೆ ಮರಗಳನ್ನು ನಾವು ಇಲ್ಲಿ ನೋಡ್ಬೋದು. ಅಲ್ಲಲ್ಲಿ ನೀರು ಎಲ್ಲಿದೆಯಲ್ಲ ಅಲ್ಲಿ ಸಾಮಾನ್ಯವಾಗಿ ಖರ್ಜೂರದ ಮರಗಳನ್ನು, ತಾಳೆ ಮರಗಳನ್ನು ಹೆಚ್ಚಾಗಿ ಇಲ್ಲಿ ನಾವು ನೋಡ್ಬೋದು. ಸೊ ಇಷ್ಟು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ತರಗತಿಯಲ್ಲಿ ನಾವು ಅರಣ್ಯಗಳ ವಿಧಗಳನ್ನು ನಾವು ಅಧ್ಯಯನ ಮಾಡಿದೆವು. ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಅಭ್ಯಸಿಸೋಣ. ಧನ್ಯವಾದಗಳು ಎಲ್ಲರಿಗೂ.